ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ಜೊತೆಗೆ ಲ್ಯೂಮಿನಸ್ ಸ್ಟುಡಿಯೋದಿಂದ ಈಗ ನಾವು ಸುದ್ದಿ ಕೊಡ್ತಾ ಇದ್ದೀವಿ. ನನ್ನ ಜೊತೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್ ಕೂಡ ನಮ್ಮ ಜೊತೆ ಇದ್ದಾರೆ. ನೋಡಿ, ಈಗ ದರ್ಶನ್ ಪರ ಅಭಿಮಾನಿಗಳು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾಯ್ತು. ಈಗ ರಾಜಕಾರಣಿಗಳು ಕೂಡ ವಕಾಲತ್ತನ್ನು ವಹಿಸ್ತಾ ಇದ್ದಾರೆ. ದರ್ಶನ್ ಅಂತವನಲ್ಲ, ಅವನು ಒಳ್ಳೆಯವನೇ, ಅವನು ಈ ಕೆಲಸ ಮಾಡಿಲ್ಲ ಅಂತ ಹೇಳಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಆ ಸಮರ್ಥನೆಗೂ ಹಾಗಾದ್ರೆ ದರ್ಶನ್ ಒಳ್ಳೆಯವನ, ಇವೆಲ್ಲದರ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್. ಮಾಡುವಂತ ವ್ಯಕ್ತಿನೂ ಅಲ್ಲ. ತುಂಬಾ ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು ಮಾತಾಡೋದು, ರಫ್ ಅಂಡ್ ಟಫ್ ಅದಿದೆ ಅಲ್ಲ, ನನಗೆ ಗೊತ್ತಿಲ್ಲ. ದರ್ಶನ್ ಸಿಡುಕು ಸ್ವಭಾವದವನು, ಕೊಲೆ ಮಾಡುವ ವ್ಯಕ್ತಿ ಅಲ್ವೇ ಅಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಉದಯ್ ಗೌಡ ಸಮರ್ಥನೆ. ಒಬ್ಬನ ಪ್ರಾಣ ತೆಗೆದ್ರು ಕೂಡ ಇದೆಂತ ಸಮರ್ಥನೆ. ಕ್ರೌರ್ಯ ಮಾಡಿದ್ರು ದರ್ಶನ್ ಒಳ್ಳೆಯವನಾಗ್ತಾನ. ಪರ ವಹಿಸಿಕೊಳ್ಳಿ, ಆದ್ರೆ ಈ ವಿಚಾರದಲ್ಲಿ ಅಲ್ಲ. ರೇಣುಕಾ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಪವಿತ್ರ ಗೌಡ, ದರ್ಶನ್ ಗೆಳತಿ ಸೇರಿ 12 ಆರೋಪಿಗಳಿಗೆ ಸಿಕ್ತು ಕೈದಿ ನಂಬರ್. ಇಂದು ತಾಯಿ ಮಗಳು ಭೇಟಿ ಸಾಧ್ಯತೆ. ಸಿಲಿಕಾನ್ ಸಿಟಿಯಲ್ಲಿ ಸರಗಳ್ಳರ ಹಾವಳಿ. ವಾಕಿಂಗ್ ಹೊರಟಿದ್ದ ಅಜ್ಜಿಯ ಮೇಲೆ ದಾಳಿ. RR ನಗರದಲ್ಲಿ ಅಜ್ಜಿ ಸರ ಕದ್ದೊಯ್ದ ಕಳ್ಳರು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀಟ್ ಅಕ್ರಮ ಖಂಡಿಸಿ ದೇಶಾದ್ಯಂತ ಆಕ್ರೋಶ. ದೆಹಲಿ, ಜಮ್ಮುವಿನಲ್ಲಿ ಬೀದಿಗಿಳಿದ ಕೈ ಕಾರ್ಯಕರ್ತರು. ಕರ್ನಾಟಕದಲ್ಲೂ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಿಚ್ಚು. ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲಿ ನಟ ದರ್ಶನ್ ಎದುರಿಸುತ್ತಿರುವ ಕೊಲೆ ಕೇಸ್ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಈಗಾಗಲೇ ದರ್ಶನ್ ಪರ ಅಭಿಮಾನಿಗಳು ಡಿ ಬಾಸ್, ಜೈ ಬಾಸ್ ಅಂತಿದ್ದಾರೆ. ಅದು ಒಂದು ಕಡೆ. ಆದರೆ ಸರ್ಕಾರದ ಭಾಗವಾಗಿರುವಂತಹ, ಸರ್ಕಾರವನ್ನ ಪ್ರತಿನಿಧಿಸ್ತಾ ಇರುವಂತಹ ಜನಪ್ರತಿನಿಧಿಗಳು ನಟ ದರ್ಶನ್ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು. ರಾಜ್ಯದ ಜನರಿಗೆ ಏನ್ ಸಂದೇಶ ರವಾನೆ ಆಗ್ತಾ ಇದೆ? ಇಂಥ ಹೇಯ ಕೃತ್ಯ, ಚಿತ್ರಹಿಂಸೆ, ಯಾವ ಮಟ್ಟಿಗೆ ಹಿಂಸೆ ಕೊಟ್ಟು ಕೊಂದ್ರು, ಅದಕ್ಕೆ ಸಿಕ್ಕಿರುವಂತಹ ಸಾಕ್ಷಿ, ಪೊಲೀಸ್ ಇನ್ವೆಸ್ಟಿಗೇಷನ್, ಇಂಟರೋಗೇಷನ್ ಎಲ್ಲವೂ ಕೂಡ ಸ್ವಚ್ಛ ಕನ್ನಡಿಯಂತೆ ಮುಂದೆ ಇರುವಾಗ